ನಾನು ಇದ್ದಾಗ ದೇವನಿಲ್ಲ, ಈಗ ದೇವನಿಹ ನಾನಿಲ್ಲ. ಕತ್ತಲಿ ಕರಗಿ ಹೋಯಿತಲ್ಲ, ಬೆಳಕು ಕಂಡೆನಲ್ಲ ಕಬೀರ, ಬೆಳಕು ಕಂಡೆನಲ್ಲ. ನನ್ನದೆಂಬುದು ಏನಿಲ್ಲ, ಇರುವುದು ನಿನ್ನದೇ ಅಲ್ಲ. ನನ್ನದೆಂಬುದು ಏನಿಲ್ಲ, ಇರುವುದು ನಿನ್ನದೇ ಅಲ್ಲ. ನಿನ್ನದ ನಿನಗ ಅರ್ಪಿಸುತ್ತಲೇ ನೆಮ್ಮದಿಯಿಂದಿರುವೆ ಕಬೀರ, ನೆಮ್ಮದಿಯಿಂದಿರುವೆ. ಯತಿಗಳ ಜಾತಿಯ ಕೇಳಬೇಡ, ಅವರ ಜ್ಞಾನವನ್ನು ನೋಡು. ಯತಿಗಳ ಜಾತಿಯ ಕೇಳಬೇಡ, ಅವರ ಜ್ಞಾನವನ್ನು ನೋಡು. ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು, ವರೆಯನ್ನು ಬದಿಗಿಟ್ಟು ಕಬೀರ, ವರೆಯನ್ನು ಬದಿಗಿಟ್ಟು. ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾನ. ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾನ. ಆ ಮನೆ ಮಸನವು ಎಂದು ತಿಳಿದು ಭೂತಗಳಾಡುವವು ಕಬೀರ, ಭೂತಗಳಾಡುವವು. ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ. ಹಿಮದ ತಂಪು ತಂಪಲ್ಲ, ಚಂದ್ರನ ತಂಪು ತಂಪಲ್ಲ. ಸಾಧು ಸಜ್ಜನ ದಿವ್ಯ ಸಂಗ ತಂಪಿನಲು ತಂಪು ಕಬೀರ, ತಂಪಿನಲು ತಂಪು. ಸ್ವತಃ ರಾಮ ಕರೆದಾಗಲೂ ಕಬೀರಗೇನೋ ದುಗುಡ. ಸ್ವತಃ ರಾಮ ಕರೆದಾಗಲೂ ಕಬೀರಗೇನೋ ದುಗುಡ. ಸಾಧು ಸಂಗದಲ್ಲಿ ದೊರೆಯುವಾನಂದ ವೈಕುಂಠದಲ್ಲಿಲ್ಲ ಕಬೀರ, ವೈಕುಂಠದಲ್ಲಿಲ್ಲ. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ಆಧ್ಯಾತ್ಮಿಕ ಚಿಂತನೆಗಳನ್ನು ಕೆಲವು ದಿವಸಗಳಿಂದ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕ ಚಿಂತನೆಗಳು ನಮ್ಮ ಬದುಕನ್ನು
ಸಮೃದ್ಧಗೊಳಿಸುವಂಥ ಚಿಂತನೆಗಳು. ಬರೀ ಭೌತಿಕ ವಸ್ತುಗಳು, ಭೌತಿಕ ಸಮೃದ್ಧಿ ನಾವು ಸರಿಗೊಳಿಸಿದರೆ ಅಷ್ಟೇ ಜೀವನ ಶ್ರೀಮಂತ ಆಗೋದಿಲ್ಲ. ನಮ್ಮ ವಿಚಾರಗಳನ್ನು ಸುಂದರಗೊಳಿಸಬೇಕು. ನಮ್ಮ ಆಲೋಚನೆಗಳನ್ನು ಶ್ರೀಮಂತಗೊಳಿಸಬೇಕು. ಆವಾಗ ನಿಜವಾಗಲೂ ನಮ್ಮ ಬದುಕು ಶ್ರೀಮಂತ ಆಗ್ತದೆ. ಈ ಆಧ್ಯಾತ್ಮಿಕ ವಿಚಾರಗಳನ್ನು ಕೊಡುವಂಥ ಗುರುಗಳು ಎಷ್ಟು ದೊಡ್ಡ ಕೆಲಸವನ್ನು ಮಾಡಿದರು. ಅಪ್ಪುಗಳು ಇಡೀ ಜೀವನದ ತುಂಬ ಅವರು ಬೇರೆ ಏನೂ ಮಾಡಲಿಲ್ಲ, ಜ್ಞಾನವನ್ನೇ ಕೊಟ್ಟರು. ಬಸವಣ್ಣವರು, ಅಲ್ಲಮ್ಮ ಪ್ರಭುದೇವರು, ಸಂತರು, ಶರಣರು ನೋಡ್ರಿ ಎಷ್ಟು ಜ್ಞಾನವನ್ನು ಕೊಟ್ಟು ಹೋದರು. ಇವತ್ತು ಮನುಷ್ಯನಿಗೆ ಅದು ಎಲ್ಲ ಎಷ್ಟು ಉಪಯೋಗಕ್ಕದ. ಇನ್ನು ಕೆಲವರಿಗೆ ಉಪಯೋಗ ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ ಅಂತಂದ್ರೆ ಅವರಲ್ಲಿ ಶ್ರದ್ಧೆಯ ಕೊರತೆ ಇರ್ತದೆ, ಅವರಲ್ಲಿ ನಿಷ್ಠೆಯ ಅಭಾವ ಇರ್ತದೆ. ಅದನ್ನೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಾಗದ ನಕ್ಕರ ಅನುಭಾವ ಎಲ್ಲಿಯದು. ಗುರುಗಳದಾರ, ಲಿಂಗದ, ಆದರೆ ಶಿಷ್ಯನಲ್ಲಿ ಸುಜ್ಞಾನದ ಉದಯ ಆಗಲಿಲ್ಲ ಅಂದ್ರೆ ಅನುಭವ ಎಲ್ಲಿಂದ ಬರಬೇಕು ಅಂತ. ಶಿಷ್ಯನಲ್ಲಿ ಶ್ರದ್ಧೆಯ ಉದಯ ಆಗಬೇಕು, ಶಿಷ್ಯನಲ್ಲಿ ನಿಷ್ಠೆ ಇರಬೇಕು, ಅವಾಗ ಅಲ್ಲಿ ಅನುಭವ ಶುರು ಆಗ್ತದೆ. ನೋಡ್ರಿ, ಆ ಶಬರಿಯಲ್ಲಿ ಎಂಥ ನಿಷ್ಠೆ ಇತ್ತು. ಪಾಪ ಆಕೆ ಹಿಂದುಳಿದವರಂತ ಹೇಳ್ತಾರೆ. ಅದು ಆಗಿನ ಕಾಲದಲ್ಲಿ ಕರ್ನಾಟಕದವಳೆ ಆಕೆ ಶಬರಿ. ಬಹಳ ಕುರುಪಿದ್ದಳು, ಯಾರೂ ಹಚ್ಕೊಳ್ತಿರ್ಲಿಲ್ಲ ಆಕೆಯನ್ನು. ಆದರೆ ಆಕೆಯ ಮನಸ್ಸು ಬಹಳ ಸುಂದರ ಇತ್ತು. ಆಕೆಯ ಮನಸ್ಸು ಬಹಳ ಅದ್ಭುತ ಇತ್ತು. ನೋಡ್ರಿ, ಆಕೆ ಗುರುಗಳ ಹತ್ತಿರ ಹೋಗೋವಳು ದಿನಾಲು ಸೇವಾ ಮಾಡಲಿಕ್ಕೆ. ಅವರು ಏನೇನೋ ಸ್ವಲ್ಪ ಸೇವಾ ಹೇಳ್ತಿದ್ರು, ಅಷ್ಟು ಮಾಡ್ತಿದ್ಳು. ಗುರುಗಳು ಇನ್ನು ದೇಹ ಬಿಟ್ಟು ಹೋಗೋವರಿದ್ದರು. ಅವಾಗ ಆಕೆ ಕೇಳ್ತಾಳ, ನನಗೆ ರಾಮನ ದರ್ಶನ ಆಗಬೇಕಲ್ಲ, ಏನು ಮಾಡಬೇಕು ಅಂತ. ಅವರು ಗುರುಗಳು ಹೇಳಿದರು, ನೀನು ಅದಕ್ಕೆ ಏನೂ ಬೇರೆ ಸಾಧನೆ ಮಾಡಬೇಡ, ಬರೀ ದಾರಿ ಕಾಯ್ಕೊಂತಿರು, ಒಂದು ದಿವಸ ರಾಮ ತಾನಾಗೇನೆ ಇಲ್ಲೇ ಬರ್ತಾನ ಅಂತ ಹೇಳಿದರು. ಆಕೆ ಅಷ್ಟೇ ಕೇಳ್ಕೊಂಡ್ಲು, ಬೇರೆ ಏನೂ ವಿಚಾರ ಮಾಡಲಿಲ್ಲ. ಅದೇ ಅರಣ್ಯದಲ್ಲಿ ಒಂದು ಗುಡಿಸಲ ಹಾಕ್ಕೊಂಡು ರಾಮನ ದಾರಿ ಕಾಯಲಿಕ್ಕೆ ಶುರು ಮಾಡಿದಳು. ದಿನಾಲು ಕಸ ಗುಡಿಸೋಳು, ಗುಡಿಸಲದ ಮುಂದೆ ರಾಮ ಬರ್ತಾನಂತ ಹೇಳಿ. ದಿನಾಲು ಹೂ ತಂದಿಡುವವಳು, ಹಣ್ಣು ತಂದಿಡುವವಳು, ದಾರಿ ಕಾಯ್ಕೋಂತ ಕೂಡುವವಳು. ಆಕೆ ರಾಮ ಹೆಂಗದಾನ ನೋಡಿಲ್ಲ, ಮತ್ತು ಗುರುಗಳಿಗೆ ಎಂದು ಬರ್ತಾನಂತೂ ಕೇಳಲಿಲ್ಲ. ಆಕೆ ಪ್ರಾರಂಭ ಮಾಡಿದಾಗ, ದಾರಿ ಕಾಯಲಿಕ್ಕೆ ಪ್ರಾರಂಭ ಮಾಡಿದಾಗ ಇನ್ನೂ ಅಯೋಧ್ಯದಲ್ಲಿ ರಾಮ ಜನಿಸಿರಲಿಲ್ಲ, ಹುಟ್ಟಿರಲಿಲ್ಲ. ಆತ ಅಲ್ಲಿ ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾಗಿ ಸೀತೆ ಜೋಡಿ ಲಗ್ನ ಮಾಡಿಕೊಂಡು ಆನಂತರ ಅಲ್ಲಿಂದ ಅಯೋಧ್ಯೆಯನ್ನು ಬಿಟ್ಟು ನಾಶಿಕಕ್ಕೆ ಬಂದಾಗ, ಪಂಚವಟಿ ಇದ್ದಾಗ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಆ ಬಳಿಕ ಸೀತೆಯನ್ನು ಹುಡುಕಾಡ್ತಾ ಹುಡುಕಾಡ್ತಾ ಈ ಕಡೆ ಕರ್ನಾಟಕಕ್ಕೆ ಬಂದರು.
ಕೆಳಗಡೆ ಹೋಗ್ಬೇಕು ಅವರು. ಅವಾಗ ರಾಮನ ದರ್ಶನ ಆಯಿತು. ರಾಮನ ದರ್ಶನ ಆದಾಗ ಆಕೆಗೆ ಎಷ್ಟು ವಯಸ್ಸಾಗಿತ್ತಂತ, ದರ್ಶನವನ್ನು ಪಡೆದ ಬಳಿಕ ಆಕೆ ಬದುಕಲಿಲ್ಲ, ದೇಹವನ್ನು ಬಿಟ್ಲು. ದೇಹವನ್ನ ಸಮರ್ಪಿಸಿ ಬಿಟ್ಲು. ಆಕೆ ಸಣ್ಣವಳಿದ್ದಾಗ ಪ್ರಾರಂಭ ಮಾಡಿದ್ಳು. ಸುಮಾರು ವರ್ಷಗಳ ಕಾಲ, ಅಂದ್ರೆ ವಯಸ್ಸಾಗುವವರೆಗೆ ರಾಮನ ದಾರಿಯನ್ನ ಕಾಯ್ದಳು. ಗುರುಗಳ ಮಾತಿನ ಮೇಲೆ ಅಷ್ಟು ವಿಶ್ವಾಸ. ಬರ್ತಾನ, ನಿನಗೆ ದರ್ಶನ ಕೊಡ್ತಾನ ಅಂತ ಏನು ಒಂದು ಹೇಳಿದ್ರು, ಅದನ್ನ ಜೀವನದ ತುಂಬ ಪಾಲಿಸಿದ್ರು. ನೋಡ್ರಿ ಹೇಗಿರ್ಬೇಕು. ನಾವು ಒಂದು ದಿವಸ ನೋಡ್ತೀವಿ, 2 ದಿವಸ ನೋಡ್ತೀವಿ, ಆ ಬಳಿಕ ಆಗಲಿಲ್ಲ ಅಂತಂದ್ರೆ ಇವರೇನು ಖರೆ ಗುರುಗಳಲ್ಲ ಅಂತ ಬಿಟ್ಟು ಬಿಡ್ತೀವಿ. ನಾವು ಈಗ ಬಹಳ ಪರೀಕ್ಷೆ ಮಾಡವ್ರು ಅದೇವಲ್ಲ, ನಾವು ಮಾಡೋಣ ಪರೀಕ್ಷೆ. ಸತ್ಯವನ್ನ ಹೊರಗೆ ಹಚ್ಚಲಿಕ್ಕೆ ಆಗಂಗಿಲ್ಲ, ಸುಳ್ಳನ್ನು ಹೊರಗೆ ಹಚ್ಚಬೇಕಾಗ್ತದೆ. ಸತ್ಯವನ್ನ ಎಷ್ಟು ಪರೀಕ್ಷೆ ಮಾಡಿದ್ರು ಅದು ಮತ್ತೆ ಸತ್ಯ ಆಗೇನೆ ಇರೋದು. ಆದ್ರೆ ನಮ್ಮ ಎಲ್ಲ ಪರೀಕ್ಷೆ ಎಲ್ಲಿರ್ತೈತಿ ಅಂದ್ರೆ ಸುಳ್ಳಿನ ಜೋಡಿನೇ ಪರೀಕ್ಷೆ ಇರ್ತದೆ, ಸತ್ಯದ ಜೋಡಿ ಇರುವುದಿಲ್ಲ. ಆದ್ದರಿಂದ ಸತ್ಯದಲ್ಲಿ ಸಂಶಯ ಬೇಡ. ಜ್ಞಾನವನ್ನು ಪಡೆಯುವಲ್ಲಿ ಅಪನಂಬಿಕೆ ಬೇಡ, ಅಲ್ಲಿ ಪಕ್ಕಾ ವಿಶ್ವಾಸ ಇಡೋದು, ಪಕ್ಕಾ ಶ್ರದ್ಧೆಯನ್ನು ಇಡೋದು. ಹೊರಗಡೆ ಪ್ರಪಂಚದಲ್ಲಿ ಶ್ರದ್ಧೆ ಇಡಬೇಕಾಗಿತ್ತಂದ್ರೆ ಆಲೋಚನೆ ಮಾಡೋಣ. ಅದಕ್ಕೆ ಅವರು ಹೇಳಿದ್ದು, ಶಿಷ್ಯನಲ್ಲಿ ಸುಜ್ಞಾನೋದಯವಾಗಬೇಕು, ಶಿಷ್ಯನಲ್ಲಿ ವಿವೇಕದ ಜಾಗೃತಿ ಆಗಬೇಕು. ಆವಾಗ ನಾವು ಗುರುಗಳಿಂದ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಅದ. ಇಂಥವು ನಾವು ಎಷ್ಟು ಘಟನೆಗಳನ್ನು ಕೇಳ್ತೀವಿ. ಏಕಲವ್ಯ, ಅವನಿಗೆ ಗುರುಗಳನ್ನು ಸಹಿತ ಕಲಿಸುವುದಿಲ್ಲ ಅಂತ ಹೇಳಿದರು. ಯಾಕೆ? ಆತ ರಾಜಕುಮಾರ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಂಥವರಿಗೆ ಕಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆತ ಗುರುಗಳದೇ ಒಂದು ಮೂರ್ತಿ ಮಾಡಿಕೊಂಡ. ಅಲ್ಲಿ ಗುರುಗಳು ಯಾವುದನ್ನು ಕಲಿಸ್ತಿದ್ರು, ಇಲ್ಲಿ ಗುರುಗಳಿಲ್ಲ, ಆದ್ರೆ ಅವ್ರದ್ದು ಮೂರ್ತಿ ಅದ. ಇಲ್ಲಿ ಗುರುಗಳು ಮಾತನಾಡ್ತಾ ಇಲ್ಲ, ಆದರೂ ಸಹಿತ ಆತ ಕಲಿತಾ ಇದಾನ. ಶಬ್ದವೇದಿ ವಿದ್ಯೆಯನ್ನ ಕಲಿತ. ಅದು ಎಷ್ಟು ಚಲೋ ಕಲಿತ ಅಂದ್ರೆ ಅರ್ಜುನನಕ್ಕಿಂತ ಹೆಚ್ಚು ಚಂದ ಕಲಿತ. ಅರ್ಜುನನಿಗೆ ಸ್ವತಃ ವಸಿಷ್ಠರು ಕಲಿಸ್ತಿದ್ರು, ಅವನು ಭಾರಿ ಇದ್ದ. ಆದ್ರೆ ಅವನಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಹೋದ. ಇಲ್ಲಿ ಕಲಿಸೋರಿಲ್ಲ, ಬರೀ ಆ ಗುರುಗಳದ ಮೂರ್ತಿ ಅದ. ಆದರೂ ಸಹಿತ ಈತ ಅವ್ರಕ್ಕಿಂತನೂ ಹೆಚ್ಚು ಕಲಿತ. ಇದು ಏನು ತೋರಿಸ್ತೈತಿ ಅಂತಂದ್ರೆ, ಗುರುಗಳು ಇರಲಿಲ್ಲ ಅಂದ್ರೂ ಸಹಿತ ನಮ್ಮ ಹೃದಯದಲ್ಲಿ ಶ್ರದ್ಧಾ ಇತ್ತು ಅಂದ್ರೆ ಅವ್ರದ್ದೊಂದು ಮೂರ್ತಿನೂ ಸಹಿತ ನಮಗೆ ಕಲಿಸ್ಲಿಕ್ಕೆ ಶುರು ಮಾಡ್ತದೆ. ಇನ್ನು ಗುರುಗಳು ಇದ್ರೂ ಸಹಿತ ನಮ್ಮಲ್ಲೇನೆ ಪಡಿಬೇಕನ್ನುವಂತ ಹಂಬಲಿರ್ಲಿಲ್ಲ ಅಂತಂದ್ರೆ ಗುರುಗಳು ಇದ್ರೂ ಸಹಿತ ಏನೂ ಉಪಯೋಗ ಆಗೋದಿಲ್ಲ. ಏನ್ ಮಾಡೋದು? ಅದು ಆಕಳ ಕೆಚ್ಚಲದಾಗ ಉಣ್ಣಿ ಇರ್ತದ, ಅಲ್ಲೇ ಹಾಲಿರ್ತದ. ಆದ್ರೂ ಸಹಿತ ಆ ಉಣ್ಣಿಗೆ ಹಾಲಂತ ಸವಿನೇ ಗೊತ್ತಾಗಂಗಿಲ್ಲ. ಅದು ರುಧಿರವನ್ನು ಇಂಟುವ ಉಣ್ಣೆಯೋಲ್. ಆಕಳ ಕೆಚ್ಚಲದೊಳಗ ಹಾಲಿದ್ರೂ ಸಹಿತ ಉಣ್ಣಿ ಅದು ಬರೀ ರಕ್ತವನ್ನೇ ಹೀರ್ತದ, ಹಾಲು ಕುಡಿಯುವುದಿಲ್ಲ ಅದು. ಆಗ ಗುರುಗಳಿರ್ತಾರ, ಸದಮಲ ಮುಕ್ತಿಯ ಸುಖ ಮಿರೆ ಮಾಯದ ಸಿರಿಯಲ್ಲಿ ನಾನಿಹೆಣೆ ಅಂತ ಒಬ್ಬ ಹೆಣ್ಮಗಳು ಶರಣರು ಹೇಳಿದರು. ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ ಅಂತ ಹೇಳ್ತೀವಲ್ಲ, ಮುಕ್ತಿ ಕೊರತೆ ಇಲ್ಲ, ಮುಕ್ತಿ ಅದ. ಆದ್ರೆ ನಮ್ಮ ಹೃದಯದಲ್ಲಿ ಕೊರತೆ ಅದ. ಜ್ಞಾನಿಗಳು ಅದಾರ, ನಮ್ಮ ಹೃದಯದಲ್ಲಿ ಕೊರತೆ ಅದ. ಆದ್ದರಿಂದ ನಾವು ಜ್ಞಾನವನ್ನು ಪಡಿಬೇಕಾಗಿತ್ತು ಅಂದ್ರೆ
ಮೊದಲೊಂದಿಷ್ಟು ಆ ಶ್ರದ್ಧೆಯನ್ನ ಬೆಳೆಸ್ಕೊಳ್ಬೇಕಾಗ್ತದ. ಅವಾಗ ಗುರುಗಳು ಉಪದೇಶ ಮಾಡ್ತಾರ. ಈಗ ನೋಡ್ರಿ, ಈಗ ಬಿತ್ತುವಾಗ ಮೊದಲೆಲ್ಲ ಹೊಲ ಗಳೆ ಹೊಡೆದು ಹರಗಿ ಅದನ್ನೆಲ್ಲ ಸರಿ ಮಾಡಿ ಗೊಬ್ಬರ ಹಾಕಿ ಅವಾಗ ಬೀಜ ಬಿತ್ತುತ್ತಾರ. ಬೀಜ ಬಹಳ ಚಲೋ ಅದಾವಂತ ತಿಳಿದು ಹೆಂಗೋ ಉಗಿದ್ರಂದ್ರೆ ಅವೇನ್ ನಾಟುವುದಿಲ್ಲ. ಹಾಗ ಶಿಷ್ಯನ ಹೃದಯ ಭೂಮಿ ಅದು ತಯಾರಾಗಬೇಕು. ಅವಾಗ ಗುರುಗಳು ಅಲ್ಲಿ ಜ್ಞಾನದ ಮಾತನ್ನ ಹಾಕ್ತಾರ. ಆ ಮನುಷ್ಯ ತಿಳ್ಕೊಳ್ತಾನೆ. ಯಾವಾಗ ಮನುಷ್ಯನಿಗೆ ಜ್ಞಾನ ಆಗ್ತದ ಅವಾಗ ಆತ ನಿಶ್ಚಿಂತ ಜೀವನವನ್ನ ಸಾಗಿಸ್ತಾನೆ. ಜ್ಞಾನದ ಕೊರತೆಯಿಂದನೇ ನಾವು ಬಳಲ್ತಾ ಇರುವುದು. ಕತ್ತಲೆಯಲ್ಲೇನೆ ಭಯ ಇರ್ತದೆ, ಬೆಳಕಿನಲ್ಲಿ ಯಾರಿಗೂ ಭಯ ಇರುವುದಿಲ್ಲ. ಕತ್ತಲೆ ಇರುವುದರಿಂದ ಚಿಂತೆ, ದುಗುಡ, ಹತಾಶೆ, ನಿರಾಶೆ ಇವೆಲ್ಲ ಎದಕ್ಕೆ ಅಂತಂದ್ರೆ ವಸ್ತುಗಳ ಕೊರತೆಯಿಂದಲ್ಲ. ಬಡತನ ಇರುವುದು ನಮ್ಮ ಒಳಗಡೆ, ಹೊರಗಡೆ ಅಲ್ಲ. ವಸ್ತುಗಳನ್ನ ಎಷ್ಟು ಸಂಗ್ರಹ ಮಾಡಿದ್ರು ಸಹಿತ ಅವೇನು ಪೂರ್ತಿ ಆಗ್ತಾವಂತಿಲ್ಲ. ಆದ್ದರಿಂದ ಒಳಗಡೆ ಒಂದು ವಿವೇಕ ಜಾಗೃತಿ ಆಗಬೇಕು. ಜ್ಞಾನ ಬೇಕಲ್ಲ ಮನುಷ್ಯನಿಗೆ. ಆ ಜ್ಞಾನ ಇರ್ಲಿಲ್ಲ ಅಂದ್ರನೇ ಈಗೆಲ್ಲ ಹೋರಾಟ ನಡೀತಾ ಇರ್ತದೆ. ಮನಸ್ಸಿನಲ್ಲಿ ದ್ವೇಷ ಬರ್ತದ, ಮನಸ್ಸಿನಲ್ಲಿ ಮಾತ್ಸರ್ಯ ಇರ್ತದ. ಇವೆಲ್ಲ ಜ್ಞಾನದ ಕೊರತೆಯಿಂದನೇ ಇರುವುದು. ನೋಡ್ರಿ, ಇವತ್ತು ಎಷ್ಟು ಮನುಷ್ಯನಲ್ಲಿ ದ್ವೇಷ ಬೆಳೀತಾ ಅದ. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಸಮಾಧಾನ ಇಲ್ಲ. ನಾವು ಬೇರೆ, ಅವರು ಬೇರೆ, ಅವರು ಬೇರೆ, ನಾವು ಬೇರೆ ಅಂತ ಎಲ್ಲವನ್ನು ಒಡ್ಕೋಂತ ಹೋಗೋದು. ಭಾಷಾ ದ್ವೇಷ, ಜಾತಿಯ ದ್ವೇಷ, ಧರ್ಮದ ದ್ವೇಷ ಇದ್ರನ್ನ ಎಲ್ಲ ಮನುಷ್ಯ ತಲೆಯೊಳಗೆ ಹಾಕೊಂಡು ಕೊಡ್ತಾನೆ. ಏನ್ ನಾವು ಇಲ್ಲಿ ಬರೀ ಹೋರಾಟ ಮಾಡ್ಲಿಕ್ಕೇನೆ ಬಂದಿವಿ ಏನು ಜಗತ್ತಿನಾಗ? ನಾವು ಬಂದಿರುವುದು ದೇವನ ಅತಿಥಿಗಳಾಗಿ ಜಗತ್ತಿಗೆ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ, ಆದರೆ ನಾವೆಲ್ಲರೂ ದೇವನ ಅತಿಥಿಗಳದೇ. ಯಾಕೆ ನಾವು ದ್ವೇಷಿಸಬೇಕು? ಯಾಕೆ ನಾವು ಭೇದ ಮಾಡಬೇಕು? ಹೊರಗೆ ಸಮಾಜದಲ್ಲಿ ಬಿಡ್ರಿ, ಮನುಷ್ಯ ತನ್ನ ದೇಹದೊಳಗನೆ ಭೇದ ಮಾಡ್ತಾನೆ. ಬಲಗೈ ಬಹಳ ಶ್ರೇಷ್ಠ, ಎಡಗೈ ಕನಿಷ್ಠ. ಏನ್ ಮಾಡೈತಿ ಪಾಪ ಇದು ಎಡಗೈಯ? ಇದು ಬಲಗೈ ಒಂದ ಇತ್ತು ಅಂತಂದ್ರೆ, ಎಡಗೈನೇ ಇರ್ಲಿಲ್ಲ ಅಂತಂದ್ರೆ ಬಲಗೈ ಅಂತ ಹೇಳುವುದು ಯಾರಿಗೆ? ಎಡಗೈ ಒಂತದ ಅಂತ ಹೇಳಿ ಬಲಗೈ ಹೇಳಾಕತ್ತೆ. ಅವಾಗೆಲ್ಲ ಹೆಣ್ಮಗಳು ಆಕೆ ಬಹಳ ಸರಿ ಇಲ್ಲ, ಆಕೆ ಎದಕ್ಕೂ ಉಪಯೋಗಕ್ಕೆ ಬರಲಾರ್ದವರು ಅಂತ ಹೇಳಿದ್ರು. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗ ಅಂತ ಇಟ್ಟುಕೊಂಡ್ರು. ಇವತ್ತು ಲಗ್ನ ಆಗ್ಬೇಕಾದ್ರೆ ಹೆಣ್ಣ ಸಿಗುವಾರು. ಮತ್ತೆ ಈಗ ಯಾಕೆ ಅಷ್ಟು ಹುಡುಕಾಡ್ಬೇಕಾಗಿತ್ತು? ಹುಣ್ಣ ಅಂತ ಹೇಳಿದವ್ರಿಗೆ ಈಗ ಹಣ್ಣಾಗೈತಿ. ಹಣ್ಣ ಇನ್ನೂ ಆಗ್ತದ, ಹುಡುಕಾಡಬೇಕಾಗ್ತದ. ಅವರು ಹೆಣ್ಮಗಳವರು ಕಡಿಮೆ ಅಂತ ಯಾಕೆ ನಾವು ತಿಳ್ಕೊಳ್ಬೇಕು? ಅವರಿಂದನೇ ನಾವು ಬಂದಿರುವವರು, ಅವರೇ ಕಡಿಮೆ. ಇವ ಮನುಷ್ಯ ಪುರುಷ ಬಹಳ ಶ್ರೇಷ್ಠ ಅಂತ ಇಟ್ಕೊಂಡ. ನೋಡ್ರಿ ಇದು ಹೇಗಿರ್ಬೇಕು. ಅದರಲ್ಲಿ ಒಡೆಯುವುದು, ಶರೀರದಲ್ಲೇನೆ ಭಾಗ ಮಾಡೋದು, ಸಮಾಜದಲ್ಲಿ ಭಾಗ ಮಾಡೋದು. ಅವ್ರು ಬೇರೆ, ಇವ್ರು ಬೇರೆ, ಅವ್ರು ಶ್ರೇಷ್ಠ, ಇವ್ರು ಕನಿಷ್ಠ, ಎಲ್ಲರೂ ಬೇಕೇ. ಮನೆಯೊಳಗ 1 ಕೋಟಿ ರೂಪಾಯಿದ ಮನಿ ಕಟ್ಟರು 100 ರೂಪಾಯಿದ ಕಸಬಾರಿಗೆ ಬೇಕಾಗ್ತದ. ಆ 1 ಕೋಟಿ ರೂಪಾಯಿ ಮನಿಯನ್ನು ಸ್ವಚ್ಛ ಮಾಡಲಿಕ್ಕೆ 100 ರೂಪಾಯಿ ಕಸಬಾರಿಗೆ ಬೇಕು. ಅದು ಇರ್ಲಿಲ್ಲ ಅಂದ್ರೆ ಬಹಳ ಅದು ಮನಿದ್ ನೋಡ್ಬೇಕು ಅದರದು. ಮತ್ತದನ್ನ ಕಸಬಾರಿಗೆ ಎಲ್ಲಿ ಇಡುದು? ಎಲ್ಲರಿಗೆ ಕಾಣ್ಲಾರ್ದಂಗನೆ ಇಡುದು. ಅದ ಕಸಬಾರಿಗೆ ಅಂತದ್ದು ಏನಪ್ಪ, ಇವ್ ಮನುಷ್ಯ ಬೆಳಿಗ್ಗೆರೆ ನನ್ನ ಕೈಯಾಗಿ ಹಿಡಿತಾನ, ಮನೆಯನ್ನೆಲ್ಲ ನಾನ ಸ್ವಚ್ಛ ಮಾಡೋದು,
ಆ ಬಳಿಕ ಬಂದಾಗ ಯಾರೇ ಬಂದ್ರಂದ್ರ ಶೋಕೇಶದಾಗನು ತೋರಿಸ್ತಾನ, ನನ್ನ ಬಾಗಲು ಮೂಲ್ಯಾಗ ಓದಿಟ್ಟಿರ್ತಾನ. ಇರ್ಲಿ, ತೋರಿಸ್ಲಿಕ್ಕೆ ನಮಗ ಆಗಲಿಲ್ಲ ಅಂದ್ರು ಮನಸ್ಸಿನಾಗರೆ ಇರ್ಲಿ, ಕಸಬಾರಿಗೆ ಇದು ಕಡಿಮೆ ಅಲ್ಲ ಅನ್ನುವಂಥ ಭಾವ ಇರಬೇಕು. ಮತ್ತು ಇವು ಒಳಗಡೆ ಇವು ಶೋಕೇಶದಾಗ ಇರುವಂಥವು ಭಾರಿ ಶ್ರೇಷ್ಠ ಅಂತ ತಲೆಯಾಗ ಹಾಕೊಳ್ಬಾರ್ದು. ಅವ್ರಿಗೆ ಇದ್ರದ್ದು ಇದಕ್ಕ ಅನ್ನುವಂಥದ್ದು ಇರ್ಬೇಕಲ್ಲ. ಎಲ್ಲರೂ ಬೇಕು ಈ ಜಗತ್ತಿನಾಗ. ಬರೇ ಇಂಥವ್ರು ಅಷ್ಟೇ ಬುದ್ಧಿವಂತರ ಅಷ್ಟೇ ಇರ್ಬೇಕಂತ ಹಿಂಗೇನ್ರಿ ಅದ ಏನು? ಎಲ್ಲರೂ ಬುದ್ಧಿವಂತರಾದ್ರ ಇವ್ರು ಬುದ್ಧಿವಂತರು ಹೇಳಾಕ್ ಬರೋದಿಲ್ಲ. ಕೆಲವರು ದಡ್ರು ಇರ್ತಾರಂತ, ಆ ದಡ್ರು ನೋಡಿ ಇವ್ರು ಬುದ್ಧಿವಂತರು. ಆದ್ದರಿಂದ ಎಲ್ಲ ಇರಬೇಕು ಜಗತ್ತಿನೊಳಗ, ಎಲ್ಲಾರ ಜೋಡಿನೇ ನಾವು ಇರಬೇಕು, ಭೇದ ಮಾಡಬಾರ್ದು. ಶಂಕರಾಚಾರ್ಯರು ಒಂದು ಸಲ ಕಾಶಿಯಲ್ಲಿ ಅವರು ನದಿಯಿಂದ ಸ್ನಾನ ಮಾಡಿ ಬರ್ತಿದ್ರು. ಎದುರಿಗೆ ಒಬ್ಬ, ಅವರು ಚಾಂಡಾಲ ಅಂತ ಬಳಸಿದಾರ, ಶ್ಲೋಕನೇ ಐತೆ, ಅದು ಸಂಸ್ಕೃತ ಶ್ಲೋಕ. ಚಾಂಡಾಲ ಬರ್ತಿದ್ದ, ಅವನ ಮೈ ಎಲ್ಲ ಹೊಲಸಾಗಿತ್ತು. ಇವರು ಶುದ್ಧವಾಗಿ ಸ್ನಾನ ಮಾಡಿ ಶುದ್ಧರಾಗಿ ಬರ್ತಿದ್ರು. ಬಹಳ ದೊಡ್ಡ ಜ್ಞಾನಿಗಳು ಶಂಕರಾಚಾರ್ಯರು. ಅದ್ವೈತವನ್ನು ಎಲ್ಲ ಕಡೆ ಹೇಳಿದವರು, ಎಲ್ಲರೂ ಒಂದೇ ಅಂತ ಹೇಳಿದವರು. ಅದ್ವೈತ ಅಂದ್ರೆ ಒಂದು, ದ್ವೈತ ಅಂದ್ರೆ ಎರಡು. ಅಂತ ಜ್ಞಾನಿ ಪುರುಷರು ಬರುವಾಗ ಸಹಿತ ಅವ್ರಿಗೂ ಒಂದ್ಸಲ ಅನಿಸ್ತಂತ, ಇವ ಹೊಲಸದಾನ, ನಾನು ಶುದ್ಧನದನಿ ಅಂತ ತಿಳ್ಕೊಂಡು ಅವ್ರು ಏನಂತ ಹೇಳಿದ್ರಂತ, ಸರಿ ಸ್ವಲ್ಪ ದಾರಿ ಬಿಡು ಅಂತಂದ್ರಂತ. ಅವನು ಚಾಂಡಾಲ್ನು ಕಾಶಿ ಒಳಗಿರುವಂತ, ಅವನು ಬಹಳ ಹುಷಾರಿದ್ದ. ಅವ ಕೇಳಿದ, ದೇಹ ನಿಂಬುದು ನಂದು ಇಬ್ಬರದು ಬೇರೆ ಬೇರೆ ಇರಬಹುದು, ಆದ್ರೆ ಆತ್ಮ ಏನು ಬೇರೆ ಬೇರೆ ಇಲ್ಲಲ್ಲ. ನೀವು ಸರಿ ಅಂತ ಹೇಳುವುದು ಯಾರಿಗೆ? ಆತ್ಮಕ್ಕೆ ಹೇಳಿದ್ರೆ ಅಂದ್ರೆ ಆತ್ಮ ಅಂತೂ ಒಂದೇ ಅದ, ಅದು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುದು, ದೂರ. ದೇಹ ಅಂತೂ ಅದು ಜಡ ಅದ, ಅದೇನು ಸರಿಯುವುದನೇ ಇಲ್ಲ. ಅದು ಎಲ್ಲರ ದೇಹಗಳು ಒಂದೇ. ಮತ್ತಿನ್ನ ಆತ್ಮ ಎಲ್ಲಿ ಸರಿಬೇಕು? ಆತ್ಮಕ್ಕೇನಾದ್ರೂ ಹೊಲಸಂತ ಅದ ಏನು, ಮೈಲಿಗೆ ಅಂತದ ಏನು ಅದಕ್ಕ ಅಂತ ಹೇಳಿದಾಗ ಶಂಕರಾಚಾರ್ಯರು ಒಂದು ಕ್ಷಣ ಯೋಚನೆ ಮಾಡ್ತಾರ. ಎಂತ ಮಾತು ಹೇಳಿದಪ್ಪ ಇವ. ಅವನ ಮೇಲೆ ಒಂದು ಶ್ಲೋಕವನ್ನು ಬರೀತಾರ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಮನೀಷಾ ಮಮ ಗುರು. ಯಾರು ಜ್ಞಾನಿಗಳಿರ್ತಾರ, ಅವನು ಚಾಂಡಾಲರೇ ಇರಲಿ, ದ್ವಿಜ ಅಂದ್ರೆ ಬ್ರಾಹ್ಮಣರೇ ಇರಲಿ, ಆತ ಜ್ಞಾನಿ ಇದ್ದ ಅಂದ್ರೆ ನನ್ನ ಗುರುಗಳು. ಇವತ್ತು ನೀನು ಜ್ಞಾನವನ್ನು ಕೊಟ್ಟದೆ, ನೀನೇ ನನ್ನ ಗುರು ಅಂತ ಹೇಳಿದ್ರು ಅವನು. ನೋಡ್ರಿ ಹೇಗೆ ನಾವು ಒಂದು ಸಲ ಯೋಚನೆ ಮಾಡಬೇಕು. ನಮ್ಮ ಸಿದ್ಧಾಂತಗಳೆಲ್ಲ ಎಲ್ಲ ಕಾಲಕ್ಕೆ ಬದಲಾಗ್ತಾನೆ ಇರ್ತಾವ. ನಾವೇ ಈಗೊಂದು ಯಾವುದೋ ಒಂದು ಸಿದ್ಧಾಂತ ಹೇಳ್ತಿರ್ತೀವಿ, ಸಣ್ಣವರಿದ್ದಾಗ ಇದನ್ನೇ ಹೇಳ್ತಿದ್ದೀವಿ ಏನು? ಏನಿಲ್ಲ. ಅವಾಗ ದೇವರು ಅದಾನೋ ಇಲ್ಲೋ ಅಂತ ಕೇಳಿದಾಗ ಅವಾಗ ಒಂದು ರೀತಿ ಹೇಳ್ತಿದ್ದೀವಿ, ಈಗ ಒಂದು ರೀತಿ ಹೇಳ್ತೀವಿ, ಮುಂದೆ ಮತ್ತೊಂದು ರೀತಿ ಹೇಳ್ತೀವಿ. ಯಾವ ಸಿದ್ಧಾಂತ ಕಾಯಂ ಉಳಿದಾವು, ಯಾವ ನಮ್ಮ ಮತ ಪಂಥಗಳು ಕಾಯಂ ಉಳಿದಿರ್ತಾವ, ಅವಾಗ ಹೇಳಿದ್ದರಂತ ಹೇಳ್ತೀವಿ ಅಷ್ಟೇ. ಆದ್ರೆ ಎಷ್ಟು ಬದಲಾವಣೆ ಆಗಿರ್ತಾವ. ನಮ್ಮದೇ ಸತ್ಯ ಅಂತ ನಾವು ಅಂತೀವಿ, ನಾ ಹೇಳಿದ್ದನೇ ಖರೆ ಅಂತ ಅಂತೀವಿ. ಎಂದರೆ ಹಂಗದ ಏನು ಜಗತ್ತಿನೊಳಗ? ಯಾವ ಮನುಷ್ಯ ನಾನೇ ಖರೆ, ನಾ ಹೇಳಿದ್ದನೇ ಖರೆ ಅಂತಾನಲ್ಲ, ಅವ ಬಹಳ ಸಣ್ಣವಿರ್ತಾನಂತ. ಅಯಂ ನಿಜ ಪರೋ ವೇತಿ ಗಣನಾಂ ಲಘು ಚೇತಸಾಂ ಉದಾರ ಚರಿತಾನಾಂ ತು ವಸುಧೈವ ಕುಟುಂಬಕಂ.
ಸಣ್ಣವ ನಾ ಒಬ್ಬನೇ, ಎಲ್ಲ ನನಗಾಗಿನೇ, ನಾ ಹೇಳಿದ್ದನೇ ಸತ್ಯ ಅಂತ ಹೇಳ್ತಿದ್ದ ಅಂದ್ರ ಅವನಿಗೆ ಸಣ್ಣ ಮನಸ್ಸಿನವ ಅಂತಾರ. ಇನ್ನು ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ, ದೊಡ್ಡ ಮನಸ್ಸಿನವರು ಇಡೀ ಭೂಮಂಡಲ, ವಸುಧಾ ಇಡೀ ಭೂಮಂಡಲನೇ ನಮ್ಮದೊಂದು ಪರಿವಾರ, ಕುಟುಂಬ ಅಂತ ಭಾವಿಸ್ತಾರ. ಅವ್ರಿಗೆ ದೊಡ್ಡ ಮನಸ್ಸಿನವರು ಅಂತ ಹೇಳ್ತಾರೆ. ನಾವು ನಮ್ಮ ವಿಚಾರಗಳನ್ನ ಸ್ವಲ್ಪ ಬದಲು ಮಾಡಬೇಕಾಗ್ತದೆ. ಎಷ್ಟು ಹೋರಾಡ್ತೀವಿ, ಆದ್ರೆ ಗೊತ್ತಿರಬೇಕು ನಮ್ಮದು ಬದುಕು ಬಹಳ ಮುಖ್ಯ ಅಂತ. ನಾವು ಗಳಿಸುವುದು ಎದಕ್ಕೆ? ನಮ್ಮ ಬದುಕಿಗಾಗಿ. ನಾವು ಹೋರಾಟ ಮಾಡುವುದು ಎದಕ್ಕೆ? ನಮ್ಮ ಬದುಕಿಗಾಗಿ. ಆ ಬದುಕೇ ಹೋಗಿಬಿಡ್ತು ಅಂತಂದ್ರ, ಅದೇ ದುಃಖದಿಂದ ಕೂಡಿತು ಅಂದ್ರೆ ನಾವು ಇದನ್ನೆಲ್ಲ ಮಾಡಿದ್ದು ಎದಕ್ಕೆ ಬಂತು? ಮನುಷ್ಯ ಎಷ್ಟು ಯುದ್ಧಗಳನ್ನ ಮಾಡ್ತಾ ಇದಾನ. ಈಗಂತ ಅಷ್ಟೇ ಅಲ್ಲ, ಹಿಂದಿನ ಹಿಡಿದನು ಎಷ್ಟು ಹೋರಾಟಗಳನ್ನ ಮಾಡ್ತಾನೆ. ಅವೆಲ್ಲ ಎದಕ್ಕೆ ಅಂತಂದ್ರೆ ತನ್ನ ವಿಚಾರಗಳನ್ನ ಇನ್ನೊಬ್ಬರ ಮೇಲೆ ಹೇರುವುದಕ್ಕಾಗೇನೆ, ಮತ್ತು ನಾನು ಬಹಳ ಶ್ರೇಷ್ಠದನಂತ ಸಿದ್ಧಪಡಿಸುವುದಕ್ಕಾಗೇನೆ. ಆದರೆ ಯಾವಾಗ ಮನುಷ್ಯನಿಗೆ ನಿಜವಾದ ಜ್ಞಾನ ಆಗ್ತದ, ಆತ ಮೌನ ಆಗಿರ್ತಾನೆ. ಯಾರೇ ನಮಗ್ ಬಹಳ ತಿಳಿದಿಲ್ಲ, ನೀ ದಡ್ಡದದಿ ಅಂದ್ರೆ ಬಹಳ ಹಚ್ಕೊಳ್ಬಾರ್ದು ಮನಸ್ಸಿಗೆ. ದಡ್ರು ಮತ್ತು ಬುದ್ಧರು ಇಬ್ರು ಒಂದೇ ಇರ್ತಾರ. ಅವರು ಬುದ್ಧರು ಅಂದ್ರೆ ತಿಳಿದವರು, ಅವರು ಎಲ್ಲ ತಿಳಿದು ಮೌನವಾಗಿರ್ತಾರ, ಅವರು ಬುದ್ಧರು. ಇನ್ನು ದಡ್ರು ಏನೂ ತಿಳಿಲಾರ್ದ ಆರಾಮ್ ತಂಪು ತಣ್ಣಗಿರ್ತಾರೆ, ಯಾರಿಗೂ ತೊಂದರೆ ಕೊಡುದಿಲ್ಲ, ಅವ್ರು ದಡ್ರು. ಅವರು ಇನ್ನು ಏನು ಅರ್ಧಂಬರ್ಧ ಇರ್ತಾರಲ್ಲ, ಅವ್ರು ಹಿಂದಿನವ್ರು ಹೇಳ್ಯಾರ, ಅವರು ತುಂಬಿದ ಕೊಡಾನೂ ತುಳ್ಕಂಗಿಲ್ಲ ಮತ್ತು ಖಾಲಿ ಕೊಡಾನೂ ತುಳ್ಕಂಗಿಲ್ಲ. ತುಳುಕುದು ಯಾವುದು ಅಂತಂದ್ರೆ ಇದು ಅರ್ಧ ತುಂಬಿರ್ತದ ನೋಡ್ರಿ. ಖಾಲಿ ಇದ್ದಂತ ದಡ್ಡ ಮನುಷ್ಯನೂ ಏನೂ ಸಮಸ್ಯೆ ಇಲ್ಲ. ಇನ್ನು ಬಹಳ ಎಲ್ಲ ತಿಳ್ಕೊಂಡಿರುವಂತ ಬುದ್ಧ ಮನುಷ್ಯನಿಂದ ಏನು ಹಾನಿ ಇಲ್ಲ. ಆದ್ರೆ ನಮ್ಮಂಗೇನು ನಾವು ಅರ್ಧ ತಿಳ್ಕೊಂಡಿರ್ತೀವಲ್ಲ, ಅರ್ಧ ಕೊಡ ಅದು ತುಳ್ಕಾಡ್ತಿರ್ತದ, ಹೊತ್ತವ್ರಿಗೆ ತ್ರಾಸ ಮಾಡ್ತದ, ಬಹಳಷ್ಟು ಅದರದ ಆರ್ಭಟ ಇರ್ತದ, ಒಯ್ಯಾಕನೇ ಆಗುದಿಲ್ಲ ಅದನ್ನ ಅರ್ಧ ಕೊಡ. ಆದ್ದರಿಂದ ತಿಳ್ಕೊಳ್ಳುವುದು ಮತ್ತು ನಮ್ಮ ಬದುಕನ್ನ ಶ್ರೀಮಂತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ನಾವು ಆನಂದದಿಂದ ಇರಬೇಕು, ಅದು ಬಹಳ ಮುಖ್ಯ. ವಸ್ತುಗಳು ನಮ್ಮ ಹತ್ತಿರ ಎಷ್ಟು ಇರ್ತಾವ ಬಿಡ್ತಾವ ಅದು ಬಹಳ ಮಹತ್ವದಲ್ಲ. ಒಬ್ಬರು ಸಂತರಿದ್ರು. ಹೀಗೆ ಒಂದು ಊರಿನಿಂದ ಒಂದು ಊರಿಗೆ ತಿರುಗಾಡ್ತಾ ಇರೋರು ಒಂದು ಹಳ್ಳಿಗೆ ಹೋದರು. ಈಗಿನಂಗನ ವಿಪರೀತ ಥಂಡಿತ್ತು, ಎಲ್ಲಿ ಮಲ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದರು. ನೋಡಿದ್ರು ಎಲ್ಲಿ ಅನುಕೂಲ ಇರಲಿಲ್ಲ. ಅಲ್ಲೇ ಊರಾಗ ಒಂದು ಕಂಬಾರನ ಅಂಗಡಿ ಇತ್ತು. ಕಂಬಾರಿದ್ದ ಒಂದೊಂದು ಅಂಗಡಿ ಸಣ್ಣದು. ಅವ ರಾತ್ರಿ ಕೆಲಸ ಮಾಡ್ತಿದ್ದ ಕಂಬಾರ. ಅಲ್ಲಿ ಹೋದ್ರಿ ಇವರು. ಮೈ ಮೇಲೆ ಇವ್ರದ್ದು ಒಂದೇ ಬಟ್ಟೆ ಇತ್ತು. ಅಲ್ಲಿ ಹೋಗಿ ಕಂಬಾರ ಕೇಳ್ಕೊಂಡ್ರು, ನಾ ಇವತ್ತೊಂದು ರಾತ್ರಿ ಇಲ್ಲೇ ಮಲ್ಕೊಳ್ತೀನಿ ಅಂತಂದ್ರು. ಅವಾಗ ಕಂಬಾರ ಹೇಳಿದ, ಇಲ್ಲಿ ನಮ್ಮ ಊರಾಗ ದೊಡ್ಡ ದೊಡ್ಡ ಎಲ್ಲ ಶ್ರೀಮಂತರದಾರ, ಮನಿಗಳದಾವ, ಅವ್ರ ಮನಿಗೆ ಹೋಗಿ ಮಲ್ಕೊಡ್ರಿ. ನಾ ಇದು ರಾತ್ರಿ ಕೆಲಸ ಮಾಡವ, ಧೂಳು ಬರ್ತದ, ಮತ್ತೆಲ್ಲ ಇಲ್ಲಿ ಗದ್ಲಿರ್ತದ, ಇಲ್ಲಿ ಹೆಂಗ ಮಲ್ಕೊಳ್ತೀರಿ ಅಂತಂದ. ಅವಾಗ ಅವ್ರು ಹೇಳಿದ್ರು, ನಾನು ಯಾರು ಕರೀಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗುದಿಲ್ಲ, ಮತ್ತು ಇಲ್ಲಿ ಹೊರಗಡೆ ಮಲಗಿದ್ರೆ ನಿದ್ರೆ ಹತ್ತುದಿಲ್ಲ, ಥಂಡಿ ಅದ, ಇಲ್ಲೇ ನಿಂದ ಇದೇನು ತಿದಿ ಅದ, ಒಲಿ ಅದ, ಬೆಚ್ಚಗದ, ಇಲ್ಲೇ ಮಲ್ಕೊಳ್ತೀನಿ ಅಂತಂದ್ರು. ಕಂಬಾರನ ಅಂಗಡಿಯಾಗ ಏನೂ ಇರಲಿಲ್ಲ, ಹರಿದ ಚೀಲ ತಟ್ಟಿತ್ತು, ಅದನ್ನ ಹಾಸಿದ, ಇವ್ರು ಮಲ್ಕೊಂಡ್ರು. ಅವ ಹಂಗೆ ಸಣ್ಣ ಕೆಲಸ ಮಾಡ್ತಿದ್ದ. ಬೆಳಗಾಯ್ತು.
ಕಂಬಾರನ ಅಂಗಡಿ ಸಮೀಪನ ಒಬ್ಬರು ದೊಡ್ಡ ಶ್ರೀಮಂತರ ಮನಿ ಇತ್ತು. ಅವಾಗ ಅಲ್ಲಿ ಶ್ರೀಮಂತರು ಮಲಗಿದ್ರು, ದೊಡ್ಡ ವಾಡೆ ಅವ್ರದು. ಇವ ಕಂಬಾರನ ಅಂಗಡಿಯಾಗ ಸಂತ ಮಲಗಿದ್ದ. ಆ ದೊಡ್ಡ ಮನ್ಯಾಗ ಮಲಗಿರುವಂತ ಶ್ರೀಮಂತರು ಬೆಳಗಾದಾಗ ಎದ್ದಾಗ ಅವ್ರ ಸಮೀಪ ಇರೋವ್ರಿಗೆ ಕೇಳಿದಾರ, ರಾತ್ ಕೈಸಿ ಬೀತಿ ಅಂತ ಕೇಳಿದರು. ರಾತ್ರಿ ಹೆಂಗ ಕಳೀತು ಅಂತ ಕೇಳಿದರು. ಅವಾಗ ಇವರು ಸಮೀಪಿದ್ದವ್ರು ಯಾರೂ ಹೇಳಲಿಲ್ಲ. ಅದು ಮಾತ ಈ ಕಂಬಾರನ ಅಂಗಡಿಯಾಗಿರುವಂತ ಸಂತರಿಗೆ ಕೇಳಿಸ್ತು. ಅವ್ರು ಹೇಳಿದ್ರು, ಕುಚ್ ತುಮ್ಹಾರೇ ಜೈಸೆ ಕುಚ್ ತುಮ್ಹಾರೇ ಸೆ ಭೀ ಅಚ್ಛೆ ಅಂತಂದ್ರು. ಸ್ವಲ್ಪ ನಿನ್ನಂಗ ಕಳೀತು, ಇನ್ನು ಸ್ವಲ್ಪ ನಿನಕ್ಕಿಂತಲೂ ಚಲೋ ಆಯ್ತು ಅಂತಂದ್ರು. ಅವ ಯಾರು ಹೇಳಿದ್ರು ಅಂತಂದ ಶ್ರೀಮಂತ. ಕರ್ಕೊಂಡು ಬರ್ರಿ ಅಂತಂದ್ರು. ಅವ್ರ ಸೇವಕರು ಬಂದು ಕೇಳಿದ್ರು, ಇದನ್ನ ಇವರೇ ಹೇಳ್ಯಾರ ಅಂತ ಹೇಳಿ ಇವ್ರನ್ನ ಓದ್ ನಿಲ್ಲಿಸಿದ್ರು. ಇವನ್ ಮೈ ಎಲ್ಲ ನೋಡ್ತಾರ, ಧೂಳಾಗ್ಯದ. ಸ್ವಲ್ಪ ನಿನ್ನಂಗಂತ ಹೇಳಿದ್ರು, ಆನಂತರ ಇನ್ನು ಸ್ವಲ್ಪ ನಿನಕ್ಕಿಂತಲೂ ಚಲೋ. ಅವಾಗ ಶ್ರೀಮಂತ ಕೇಳಿದ, ನಾ ಮಲಗೇನ್ ಇಷ್ಟು ದೊಡ್ಡ ಮನ್ಯಾಗ, ನೀ ಮಲಗೇದಿ ಅಲ್ಲಿ ನೆಲದ ಮ್ಯಾಲ ಹರಿದ ಚೀಲ ತಟ್ಟ ಮ್ಯಾಲ, ನನ್ನಂಗಂತ ಹೇಳ್ತಿ ಹೆಂಗ ಅಂತಂದ. ಮತ್ತು ನನಕ್ಕಿಂತಲೂ ಒಂದಿಷ್ಟು ಚಲೋ ಅಂತ ಹೇಳ್ತಿ, ಏನಿದು ಅಂತಂದ. ಅವಾಗ ಅವ್ರ ಸಂತರು ಹೇಳಿದ್ರು, ನೋಡು, ನೀನು ದೊಡ್ಡ ಮನ್ಯಾಗ ಮಲಗಿದಿ, ದೊಡ್ಡ ಮಂಚದ ಮ್ಯಾಲ ಮಲಗಿದಿ, ನಾನು ತಟ್ಟಿನ ಮ್ಯಾಲ ಮಲಗಿದೆ. ಆದ್ರೆ ಒಂದು ಗೊತ್ತಿರಬೇಕು, ಯಾವಾಗ ನನಗೆ ನಿದ್ರೆ ಹತ್ತಿತ್ತು ನನಗ ನಾ ಎಲ್ಲಿ ಮಲಗೇನಿ ಅಂತ ಗೊತ್ತಿಲ್ಲ. ನಿನಗೆ ಯಾವಾಗ ನಿದ್ರೆ ಹತ್ತಿತ್ತು ಅವಾಗ ನೀನು ದೊಡ್ಡ ಮನ್ಯಾಗ ಮಲಗೇದಿ ಅಂತ ಗೊತ್ತಿಲ್ಲ. ಆದ್ದರಿಂದ ನಿದ್ರೆಯಾಗ ನಾವಿಬ್ರು ಸಮಾನ. ನಿದ್ರೆಯಲ್ಲಿ ಶ್ರೀಮಂತಿಲ್ಲ, ಬಡವಿಲ್ಲ. ನಿದ್ರೆಯೊಳಗ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಕಲಿತವ್ರಿಲ್ಲ, ಕಲೀಲಾರ್ದವ್ರಿಲ್ಲ. ನಿದ್ರೆಯಾಗ ಎಲ್ಲರೂ ಸಮಾನ್ರೆ. ಹೊರಗ ಹಾಸಿಗೆ ಬೇರೆ ಬೇರೆ ಇರಬಹುದು, ನಿದ್ರೆ ಏನ್ರೆ ಬೇರೆ ಬೇರೆ ಅದ ಏನು? ಮನೆಗಳು ಬೇರೆ ಬೇರೆ ಇರಬಹುದು, ಮಂಚ ಬೇರೆ ಬೇರೆ ಇರಬಹುದು. ಶ್ರೀಮಂತರು ಅದೇ ನಿದ್ರೆ ಮಾಡುವುದು, ಬಡವರು ಅದೇ ನಿದ್ರೆ ಮಾಡುವುದು. ಆದ್ದರಿಂದ ನಿದ್ರೆಯಾಗ ನಾವು ಸಮಾನ ಅಂತಂದ. ಅವನಿಗೆ ಶ್ರೀಮಂತನಿಗೆ ಹೌದು ಅನಿಸ್ತು. ಆಯ್ತು, ಇದು ಸರಿ ಆಯ್ತು, ಎರಡನೇದೊಂದು ಹೇಳಿದೆಲ್ಲ ನನಕ್ಕಿಂತಲೂ ಚಲೋ ಅಂತ ಅದಂಗ ಅಂದ. ಅವಾಗ ಅದ್ರಾಗ ಏನದ, ಬಹಳ ಸರಳ ಅದ. ಇಷ್ಟೆಲ್ಲ ನೀ ಗಳಿಸೇದಿ, ಶ್ರೀಮಂತಿಕೆ ಅದ, ಇದೇನು ಸುಮ್ಮನೆ ಬರ್ತದ ಏನು? ಕಷ್ಟಪಟ್ಟು ದುಡಿಬೇಕಾಗ್ತದ, ಸಂಘರ್ಷ ಮಾಡ್ಬೇಕಾಗ್ತದ, ಹೋರಾಟ ಮಾಡ್ಬೇಕಾಗ್ತದ. ಅದನ್ನೆಲ್ಲ ಮಾಡಿದಾಗನ ಇಷ್ಟು ಸಿರಿವಂತಿಕೆ ಬರ್ತೈತಿ. ಸುಮ್ಮನೆ ಬಾ ಅಂದ್ರೆ ಬರುದಿಲ್ಲ. ಅದಕ್ಕೆ ನಿನಗ ವ್ಯಾಪ ಬಹಳ, ನನಗೇನೂ ಇಲ್ಲ, ನಾ ಏನೂ ಗಳಿಸಿಲ್ಲ, ಭಾರ ಏನೂ ಇಲ್ಲ. ಆದ್ದರಿಂದ ಕುಚ್ ತುಮ್ಹಾರೆ ಸೇ ಭೀ ಅಚ್ಚಿ ಅಂತ ಆತ ಹೇಳ್ತಾನ. ಸಂಸ್ಕೃತದಲ್ಲಿ ಹೇಳ್ತಾನೆ, ಕ್ವಚಿದ್ ಭೂಮೌ ಶಯ್ಯ ಕ್ವಚಿದಪಿ ಚ ಪರ್ಯಂಕ ಶಯನಂ ಕ್ವಚಿದ್ ಕಂತಾಧಾರಿ ಕ್ವಚಿದಪಿ ಚ ಪೀತಾಂಬರಧರ ಕ್ವಚಿದ್ ಭಿಕ್ಷಾಶಯನಂ ಕ್ವಚಿದಪಿ ಚ ಶಾಲ್ಯೋದನ ರುಚಿ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಸುಖಂ ವಾ ದುಃಖಂ. ಆತ ಹೇಳ್ತಾನ, ಕೆಲವರು ಮಂಚದ ಮ್ಯಾಲ ಮಲಗಿರ್ತಾರ, ಪರ್ಯಂಕ ಶಯನಂ. ಸಂಸ್ಕೃತದೊಳಗೆ ಪರ್ಯಂಕ ಅಂತ ಕರೀತಾರ ಅದಕ್ಕೆ. ಮಂಚದ ಮ್ಯಾಲ ಮಲಗಬಹುದು. ಇನ್ನು ಕೆಲವರು ಭೂಮಿ ಮ್ಯಾಲ ಮಲಗುತ್ತಾರೆ, ನೆಲದ ಮ್ಯಾಲ ಮಲಗುತ್ತಾರೆ, ಆದರೂ ನಿದ್ರೆ ಒಂದೇ ಅದ. ಇನ್ನು ಕೆಲವರು ಪಂಚ ಪಕ್ವಾಣದ ಊಟ ಮಾಡ್ತಾರೆ, ನಾವು ಭಿಕ್ಷಾ ಊಟ ಮಾಡ್ತೀವಿ, ಆದರೂ ಸಹಿತ ಹಸಿವು ಎಲ್ಲರಿಗೂ ಒಂದೇ. ನಮ್ಮ ಆಹಾರಕ್ಕೆ ರುಚಿ ಕುಡಿಯೋದು ಹಸಿವೆ ವಿನಃ ಆಹಾರ ಅಲ್ಲ. ನೋಡ್ರಿ, ಒಬ್ಬ ಮನುಷ್ಯ ದುಡಿದ ರೈತ
ಆತ ಪುಂಡಿ ಪಲ್ಲಿ ಚಟ್ನಿನ ತಿಂತಿರ್ತಾನ, ಕಟಿ ರೊಟ್ಟಿ ತಿಂತಿರ್ತಾನ, ಅದರೊಳಗೆ ಎಷ್ಟು ಸ್ವಾದ ಇರ್ತದ. ಯಾಕಂದ್ರೆ ದುಡ್ದಾನ, ಮೈಯಾಗ ದನು ಆಗ್ಯದ. ಇನ್ನ ಶ್ರೀಮಂತ ಪಂಚ ಪಕ್ವಾನದ ಊಟ ಮಾಡಿದ್ರು ಸಹಿತ ಸ್ವಾದಿಲ್ಲ, ರುಚಿ ಇಲ್ಲ. ಯಾಕಂದ್ರೆ ನಾಲಿಗಿನ ಕೆಟ್ಟ ಹೋಗ್ಯದ. ಎಲ್ಲಿಂದ ಬರ್ಬೇಕು ರುಚಿ? ಆದ್ದರಿಂದ ಆ ಮನಸ್ವಿ ಆದವ ಉಣ್ಣೋದು ಪಾತ್ರೆ ಬಹಳ ಮುಖ್ಯ ಅಲ್ಲ, ನಾವೇನು ಆಹಾರ ಉಣ್ತೀವಿ ಅದು ಬಹಳ ಮುಖ್ಯ. ಏನು ಕುಡಿದ್ರೆ ಏನು, ಇದೇ ನೀರೇ ಕುಡಿಬೇಕಲ್ಲ, H2O ಕುಡಿಬೇಕು. ಬಂಗಾರದ ಬಟ್ಲಾಗ ಕುಡಿದ್ರು H2O ಕುಡಿಬೇಕು. ಮಣ್ಣಿನ ಪರ್ಯಾಣದಾಗ ಕುಡಿದ್ರು H2O ಕುಡಿಬೇಕು. ಇನ್ನು ಕೊನೆಗೆ ಬಗಸ್ಯಾಗ ಕುಡಿದ್ರು H2O ಕುಡಿಬೇಕು. ನಾವು ಬಹಳ ಶ್ರೀಮಂತರದೀವಿ, H2O ಯಾಕೆ ಕುಡಿನು, HCl ಕುಡಿನು ಅಂತ ಯಾರೇ HCl ಕುಡಿತಾರೆ ಏನು? ಅದು ಆಸಿಡ್, ಅದನ್ನ ಯಾರೇ ಕುಡಿತಾರೆ ಏನು? ಎಲ್ಲಾರು ಅದನ್ನೇ ಕುಡಿಯೋದು. ಆನಂತರ ಆತ ಬಟ್ಟೆಗಳದ್ದು ಹೇಳ್ತಾನೆ, ನೀನು ಪೀತಾಂಬರ ತೊಟ್ಕೊಂಡಿರಬಹುದು, ನಂದು ಕಂಥಾಧಾರಿ, ಬಹಳ ಹಳಿದಾದಂತ ಬಟ್ಟೆ ಅದ ನಂದು. ಆದ್ರ ಬಟ್ಟೆ ಇರುವುದು ಅದಕ್ಕ ಮೈ ಮುಚ್ಚಾಕ, ಬಟ್ಟೆ ಇರುವುದು ಅದಕ್ಕ ಮೈಗೆ ರಕ್ಷಣೆ ಕೊಡ್ಲಿಕ್ಕೆ. ನಿಂದು ಪೀತಾಂಬರ ಆದ್ರೆ ಏನು, ಬಂಗಾರ ತೊಟ್ಕೊಂಡ್ರೆ ಏನು, ಅದು ಮೈಗೆನೆ ಭಾರ ಆಗ್ತಿತ್ತಂತಂದ್ರ ಅದರಿಂದ ಏನು ಉಪಯೋಗ ಅದ? ನಂದು ಬಟ್ಟೆ ಎಷ್ಟು ಕಿಮ್ಮತ್ತಿಂದದ ಬಹಳ ಮುಖ್ಯ ಅಲ್ಲ, ಅದು ನನ್ನ ಮೈಗೆ ಎಷ್ಟು ಹಿತ ಐತಿ ಅನ್ನೋದು ಬಹಳ ಮಹತ್ವದ್ದು. ಆದ್ದರಿಂದ ಒಬ್ಬ ಸಾಧಕ, ಮನಸ್ವಿ, ಕಾರ್ಯಾರ್ಥಿ ಇದರಲ್ಲಿ ಆತ ಭೇದವನ್ನ ನೋಡುವುದಿಲ್ಲ. ಇದು ಹೆಚ್ಚೈತಿ, ಇದು ಕಡಿಮೆ ಐತಿ ಅಂತ ಯೋಚನೆನೇ ಮಾಡುವುದಿಲ್ಲ. ಶ್ರೀಮಂತಿಕೆ ಅಂದ್ರೆ ಏನು? ಚಂದಾಗಿ ನಿದ್ರಿ ಮಾಡೋದು ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೆ ಏನು? ಹಸಿವಾಗಬೇಕು, ಹೊಟ್ಟೆ ತುಂಬ ಊಟ ಮಾಡೋದು ಶ್ರೀಮಂತಿಕೆ. ಬಾಂಡೆಗಳು ಎಷ್ಟದಾವ ಅನ್ನೋದು ಶ್ರೀಮಂತಿಕೆ ಅಲ್ಲ. ಹಾಸಿಗೆ ಎಷ್ಟು ದೊಡ್ಡದೈತಿ ಅನ್ನೋದು ಶ್ರೀಮಂತಿಕೆ ಅಲ್ಲ. ಆ ಹಾಸಿಗೆ ಮ್ಯಾಲ ಮಲ್ಕೊಂಡಾಗ ನಿದ್ರೆ ಹೆಂಗ್ ಹತ್ತೈತಿ ಅನ್ನೋದು ಅದು ಶ್ರೀಮಂತಿಕೆ. ಅದು ಶ್ರೀಮಂತಿಕೆ ಅಂತ ಆತ ಹೇಳ್ದ. ಹಾಗೆ ನಾವು ಬದುಕಿನಲ್ಲಿ ನಾವು ಬಡವರು ಅಂತ ಭಾವಿಸಬಾರ್ದು. ನಾವು ಅರಿತುಕೊಂಡು ಜ್ಞಾನಿಗಳಾಗಿ ಈ ಜೀವನದಲ್ಲಿ ಶ್ರೀಮಂತರಾಗಿ ಬದುಕಬೇಕು. ಶ್ರೀಮಂತರಾಗಿ ಬದುಕಬೇಕು. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಕರುಳಿಲ್ಲದ ಕಲಿಗಳು. ಶರಣರು ಹೆಂಗಿರ್ತಾರೋ ಅಂತಂದ್ರೆ ಅವ್ರ ಮನಿ ನೋಡಾಕ ಸಣ್ಣ, ಇದರ ಅರ್ಥ ಸಣ್ಣ ಮನಿ ಕಟ್ಟಬೇಕಂತಲ್ಲ, ದೊಡ್ಡ ಮನಿ ಕಟ್ಟೋಣ. ಆದ್ರೂ ಗೊತ್ತಿರ್ಬೇಕು ಮನಿ ಕಟ್ಟುವುದು ಎದಕ್ಕ. ಮನಿ ಕಟ್ಟುವುದು ಎದಕ್ಕ? ಸಂತೋಷದಿಂದ ಇರ್ಲಿಕ್ಕೇನೆ ಕಟ್ಟುವುದು. ಮನಿ ಸಣ್ಣದರೇ ಇರ್ಲಿ ದೊಡ್ಡದರೇ ಇರ್ಲಿ, ಆನಂದ ಪಡಬೇಕು ಮನಿ ಒಳಗ. ದೊಡ್ಡ ಮನಿ ಅದ, ಆದ್ರೆ ಇವನಿಗೆ ಸಮಾಧಾನ ಇಲ್ಲ, ಮತ್ ಮನಿ ಕಟ್ಟಿ ಅದಕ್ಕೆ ಉಪಯೋಗ ಏನಾಯ್ತು? ನಾವು ಸಂತೋಷವನ್ನು ಪಡಬೇಕು. ಅದು ಯಾವಾಗ ಸಾಧ್ಯ ಆಗ್ತೈತಿ ಅಂತಂದ್ರೆ ನಾವು ಜ್ಞಾನವನ್ನ ಪಡ್ಕೊಂಡಿವಿ ಅಂತಂದ್ರೆ ಅದು ಒಂದಿಷ್ಟು ಸಾಧ್ಯ ಆಗ್ತದೆ. ಮನುಷ್ಯನ ಅದು ಒಳಗಿನ ಕಣ್ಣನ್ನು ತೆರೆಸುವಂಥದ್ದು. ಅದನ್ನ ಯಾರು ಕೊಡ್ತಾರೋ ಅಂತಂದ್ರೆ ಗುರುಗಳು ಕೊಡ್ತಾರ. ಮತ್ತು ಆ ಗುರುಗಳಿಂದ ನಾವು ಯಾವಾಗ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂತಂದ್ರೆ ನಮ್ಮಲ್ಲಿ ನಿಷ್ಠೆ ಇತ್ತು, ಶ್ರದ್ಧೆ ಇತ್ತು ಅಂದ್ರೆ ಮಾತ್ರ ಅದನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದ. ಈಗ ಅಪ್ಪುಗಳು ಹೇಳಿ ಹೋದ್ರು, ಅವರಿಂದ ನಾವು ಎಷ್ಟು ಜನ ಕೇಳ್ತಿರ್ತೀವಿ, ಲಕ್ಷಾಂತರ ಜನ ಕೇಳಿರ್ತೀವಿ. ಅದರಲ್ಲಿ ಪಡೆದುಕೊಳ್ಳೋರು ಎಷ್ಟೋ ಕಡಿಮೆ ಜನ ಇರಬಹುದು, ಅಥವಾ ಅವ್ರ ಸಮೀಪ ಇದ್ದವ್ರು ಅಷ್ಟೇ ಪಡ್ಕೊಂಡ್ರಂತಲ್ಲ. ಎಲ್ಲೋ ದೂರದಲ್ಲಿ ಕುಳಿತುಕೊಂಡಿರ್ತಾನ ಒಬ್ಬ ರೈತ, ಒಕ್ಕಲಿಗ ಹೊಲದಾಗಿರ್ತಾನ. ಆತ ಅವ್ರನ್ನ ಎಂದೂ ನೋಡಿರುವುದಿಲ್ಲ. ಆದರೂ ಸಹಿತ ಒಂದು ಮಾತನ್ನ ಕೇಳಿದಂದ್ರೆ ಅವನಲ್ಲಿ ಪರಿವರ್ತನೆ ಶುರು ಆಗ್ಲಿಕ್ಕೆ ಪ್ರಾರಂಭ ಆಗ್ತದ. ಅಂಥವ್ರು ಎಷ್ಟೋ ಜನ ಇರ್ತಾರೆ. ಆ ಜ್ಞಾನದ ಮಾತುಗಳು ಯಾರು ಹೇಳಿದರೆ ಏನು? ಮತ್ತು ನಮ್ಮಲ್ಲಿ ಹೃದಯದಲ್ಲಿ ಪರಿಶುದ್ಧತೆ ಇತ್ತು ಅಂದ್ರೆ ತಾನೇ ಅವು ಎಲ್ಲ ಮಾತುಗಳು ನಮ್ಮ ಹತ್ತಿರ ಬರ್ತಾವ. ಅಂತ ಜ್ಞಾನವನ್ನ ನಾವೆಲ್ಲರೂ ಪ್ರೀತಿಸುವಂಥವ್ರು. ನೋಡ್ರಿ, ನೀವೆಲ್ಲರೂ ಇಷ್ಟೆಲ್ಲ ಜನ ಬೆಳಗ್ಗೆ ಬಂದರಿ. ಏನು ಇಲ್ಲೇನು ತಂಡ್ಯಾಗ ಏನದ? ಇಲ್ಲಿ ಏನಿಲ್ಲ. ಕುಳಿತುಕೊಂಡು ಸಂತೋಷ ಪಡೋಣಂತ ನಾವೆಲ್ಲರೂ ಬಂದೀವಿ. ಇದೇ ಸಮಯ ಅದಕ್ಕೂ
ಬೇರೆ ಅದಕ್ಕೋ ವಿಚಾರ ಮಾಡಿ ತಲೆಯನ್ನು ಕೆಡಿಸ್ಕೊಳ್ಳಿಕ್ಕೂ ಬರ್ತಿತ್ತು. ಆದರೆ ನಾವು ಹಾಗೆ ಮಾಡಿಲ್ಲ. ಒಳ್ಳೆಯ ವಿಚಾರಗಳನ್ನು ಕೇಳೋದು, ಒಳ್ಳೆಯ ವಿಚಾರಗಳನ್ನು ಸ್ವಲ್ಪ ಆಲೋಚನೆ ಮಾಡೋಣ ಅಂತ ಹೇಳಿ ಇವತ್ತಿಗೆ 17 ದಿವಸ ಆಯಿತು ನೀವೆಲ್ಲರೂ ಬರ್ತಾ ಇದಾರೆ. ಇಲ್ಲೆಲ್ಲ ಕಾರ್ಯಕರ್ತರು ಎಷ್ಟು ಪಾಪ ಶ್ರಮ ವಹಿಸಿದಾರ. ನಂದೇನು ಪ್ರವಚನ ಬಹಳ ಮುಖ್ಯ ಅಲ್ಲ, ಕಾರ್ಯಕರ್ತರ ಶ್ರಮ ಬಹಳ ದೊಡ್ಡದಿರ್ತದೆ. ಅವರೆಲ್ಲ ಆಯೋಜನೆ ಮಾಡ್ತಾರಂತ ಇದು ನಡೀತದೆ. ಅದು ಭೂಮಿಕೆ ಇದ್ದಂಗೆ. ಪ್ರವಚನ ಹೇಳೋದು ಅದು ಬಹಳ ಮಹತ್ವದಲ್ಲ. ಅವರೆಲ್ಲ ನಸಿಕಿನ್ಯಾಗ 4-5 ಗಂಟೆಗೆ ಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿ ಇದು ವ್ಯವಸ್ಥೆ ಮಾಡಿ ಪ್ರತಿ ದಿವಸ ಮಾಡ್ಬೇಕು. ಇದು ಹೇಳ್ರಿ. ಮತ್ತು ಅವ್ರದ್ದು ಎಂಥ ನಿಷ್ಠ ಅದ. ಇದನ್ನು ನಾವು ಅಪ್ಪುಗಳಿಗಾಗಿ ಮಾಡಾಕತ್ತೀವಿ ಅಂತ ತಲೆ ಒಳಗೆ ಹಾಕೊಂಡು ಹಗಲ ರಾತ್ರಿ ಮಾಡ್ತಾ ಇರ್ತಾರೆ. ಇನ್ನೇನು ಅಪ್ಪುಗಳು ಹಾದ್ರು ಮುಗೀತು, ಮುಗಿಸಿಬಿಡುನು ಇನ್ನೇನು ಅಂತ ಹೇಳಿ ಕೂತರ ಮುಗಿದು ಹೋಗ್ತಿತ್ತು. ಆದರೆ ಹಂಗೆ ಮಾಡಲಿಲ್ಲ ಅವರು. ಅದರಲ್ಲಿ ಈಗಿನ ಕಾಲದಲ್ಲಿ ಶಹರದಲ್ಲಿ ಬೆಳಗಿನ ಜಾವ ಪ್ರವಚನ ನಡೆಯುವುದಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಅವ್ರು ಶಹರದವ್ರು ಏನು ತಿಳ್ಕೊಂಡಿರ್ತಾರಂದ್ರೆ ನಾವು ಎಲ್ಲ ತಿಳ್ಕೊಂಡಿವಿ ಅಂತ ಇಟ್ಕೊಂಡಿರ್ತಾರೆ. ಅದಕ್ಕೆ ಹಳ್ಳಿ ಬಿಟ್ಟು ಇಲ್ಲಿ ಶಹರಕ್ಕೆ ಬಂದಿರ್ತಾರೆ. ಹಳ್ಳಿಯಾಗಿರೋರು ಶಾಣೆ ಇಲ್ಲ, ಸ್ವಲ್ಪ ಶಹರದಾಗಿರೋರು ಶಾಣೆ ಇರ್ತಾರಂತ ಇಲ್ಲಿ ಬಂದಿರ್ತಾರೆ. ಆ ಬಳಿಕ ಇವ್ರಿಗೆ ಇಲ್ಲಿ 10-20 ವರ್ಷ ಉಳಿದ ನಂತರ ಶುಗರ BP ಪಪಿ ಬಂದ ಬಳಿಕ ಯಾರು ಶಾಣ್ಯಾರ ಅಂತ ಗೊತ್ತಾಗ್ತದೆ. ಹಳ್ಳಿಯವ್ರು ಶಾಣ್ಯಾರೋ ಏನು ಶಹರದವ್ರು ಶಾಣ್ಯ ಅಂತ ಅವಾಗ ಗೊತ್ತಾಗ್ತದೆ. ನಾವೆಲ್ಲ ಅದು ಒಕ್ಕಲ್ತನ ಮಾಡೋದು ದೊಡ್ಡ ಕೆಲಸ. ಹಳ್ಳಿಯಾಗಿರೋರು ಅಷ್ಟೇ ಸಾಮಾನ್ಯ ಜನ. ಅವು ಪಾಪ ಏನೂ ತಿಳಿದಿಲ್ಲ ಅಂತ ಕೊಟ್ಟಿರ್ತೀವಿ. ಅವು ಭಾಳ ಹುಷಾರಿರ್ತಾವೆ. ಅವ್ರ ಅಗದಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ, ಹೆಂಗಿರ್ಬೇಕು ಹಂಗಿರ್ತಾರೆ. ಇಂಥಲ್ಲಿ ಇಂಡಿ ಅಂತಲ್ಲಿ ಅವರೆಲ್ಲ ಆಯೋಜನೆ ಮಾಡಿದ್ರು. ನಮಗೂ ಕೇಳಿದ್ರು ಮಾಡೋಣ ಅಂತ ಹೇಳಿ ನಾವು ಒಪ್ಕೊಂಡು ಬಿಟ್ಟಿವಿ. ಹೆಂಗಾಗ್ತದಂತ ಏನು ಗೊತ್ತಿರಲಿಲ್ಲ ನಮಗೂ. ಯಾಕಂದ್ರೆ ಅದು ದಡ್ರಿಗೆ ಧೈರ್ಯ ಭಾಳ ಅಂತ ಹೇಳ್ತಾರೆ. ಶಾಣ್ಯಾರಿಗೆ ಸಂಶಯ ಭಾಳ, ದಡ್ರಿಗೆ ಧೈರ್ಯ ಭಾಳ. ಅಲ್ಲಿ ಅಪ್ಪುಗಳದಂಗೆ ನಡೆಸ್ತಾರಂತ. ಇಂಡ್ಯಾಗ ಪ್ರವಚನ ಅಂತ ದೊಡ್ಡ ಗ್ರೌಂಡ್ದಾಗ ನಾವು ಯಾರು ಬರ್ತಾರೋ ಇಲ್ಲೋ ಅಂತ ಒಮ್ಮೆ ಯೋಚನೆ ಮಾಡಕ್ಕೆ ಹೋಗಲಿಲ್ಲ ನಾವು. ಮತ್ತು ಇವ್ರು ಆಯೋಜನೆ ಮಾಡೋರು ಅಲ್ಲಿ ಮಾಡ್ತಾರೋ ಇಲ್ಲೋ ಏನು ಕಲ್ಪನೆ ಇಲ್ಲ. ಬರ್ತೀವಿ ಮಾಡೋಣ ಅಂತ ಹೇಳಿದ್ವಿ, ಅದು ಯಶಸ್ವಿ ಆಯ್ತು. ನೋಡ್ರಿ ಇದು ಹೆಂಗಿರ್ಬೇಕು. ನಾಳೆ ಒಂದು ದಿವಸ ನಾವೆಲ್ಲರೂ ಸೇರ್ತೀವಿ. ನಾಳೆ 6 ಗಂಟೆಗೆ ಬರೋಣ. ಎಲ್ಲ ಹಿರಿಯರು ಮತ್ತು ಎಲ್ಲ ಸ್ವಾಮೀಜಿಯವರು ಅವಾಗೂ ಎಲ್ಲರೂ ಇರ್ತಾರೆ. ಇವತ್ತು ಎಲ್ಲ ದೂರಿನ ನಮ್ಮ ಬಸವ ಕಲ್ಯಾಣದಿಂದ ಬಂದಿದ್ದಾರೆ. ಅವರೆಲ್ಲ ಬಸವ ಕಲ್ಯಾಣದಲ್ಲಿ ಬಹಳಷ್ಟು ಭಕ್ತಿಯ ವಾತಾವರಣವನ್ನು ಬೆಳೆಸಿದ್ದಾರೆ. ನಾಳೆ ನೀವೆಲ್ಲರೂ 6 ಗಂಟೆಗೆ ಬರಬೇಕು. 6ರಿಂದ 7ರವರೆಗೆ 1 ತಾಸು ಜಪ ಮಾಡೋಣ. ಆನಂತರ ಸ್ವಲ್ಪ ಮತ್ತೆ ಸತ್ಸಂಗ ಮಾಡಿ ಮುಗಿಸೋಣ. ಇವತ್ತೂ ಈ ಕಾರ್ಯಕ್ರಮ ಮುಗಿದ ನಂತರ ಯಾರ್ಯಾರಿಗೂ ಒಂದಿಷ್ಟು ಇನ್ನೂ ಸತ್ಕಾರ ಅದ. ಅವರಿಗೆಲ್ಲ ಶ್ರಮ ಮಾಡಿದವರಿಗೆ ಅವ್ರಿಗೆ ನಾವು ಏನೂ ಕೊಡಬೇಕಾಗಿಲ್ಲ. ನೀವು ಮಾಡಿದ್ರಪ್ಪ ಭಾಳ ಸಂತೋಷ, ನಮಗೆ ಭಾಳ ಆನಂದ ಆಯ್ತಂತ ಇಷ್ಟಂದೀವಿ ಅಂದ್ರೆ ಅವ್ರು ಒಂದು 17 ದಿವಸ ಮಾಡಿದ್ದೆಲ್ಲ ಭಾರ ಎಲ್ಲ ಹಗುರ ಆಗ್ತದೆ, ಆನಂದ ಆಗ್ತದೆ. ಅದಕ್ಕೆ ಅವರೆಲ್ಲ ಮನೆ ಅವ್ರದ್ದೆಲ್ಲ ಸಂಸಾರ ಬಿಟ್ಟು ಬಹಳಷ್ಟು ಪರಿಶ್ರಮ ವಹಿಸಿ ಮಾಡಿದಾರ. ಅವ್ರಿಗೆಲ್ಲ ಈಗೇನೋ ಸತ್ಕಾರದು ಮಾಡ್ತಿದ್ರಂದ್ರೆ ಮಾಡಲಿ. ಇಲ್ಲಾಂದ್ರೆ ನಾಳೆ ಮತ್ತೆ ನಾವೆಲ್ಲರೂ 6 ಗಂಟೆಗೆ ಅವರು ಶಾಸಕರ ಸಮ್ಮುಖದಲ್ಲೇನೆ ಮಾಡ್ಬೇಕಂತ ಅವ್ರದ್ದೆಲ್ಲ ಅಪೇಕ್ಷೆ ಐತಿ. ಗೌಡ್ರು ಈ ಕಡೆ ಮುಂದೆ ಬರಬೇಕು. ನೀವೆಲ್ಲರೂ ಅದು ಎಲ್ಲ ಸತ್ಕಾರ ಅದು ಮುಗಿವರೆಗೆ ಕುಳಿತುಕೊಡ್ರಿ. ಎಲ್ಲರೂ ನಾವು ಅವರಿಗೆ ಹಾರೈಸೋಣ. ಯಾರ್ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆಲ್ಲ ಒಳ್ಳೇದಾಗಲಿ. ಅವರಿಗೆ ಶಕ್ತಿ ಇನ್ನೊಂದಿಷ್ಟು ಮಾಡುವಂಗೆ ಶಕ್ತಿ ದೊರೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ.
ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾಳೆ ಬನ್ನಿ.